చాలా నాళ్ళు ఇంకా నెలలకు బాధ 5 ఏళ్ళు ఇంకా చాలా బాధపడి నీళ్ళు మోసి ఏడన్నా నీళ్ళు రాని చిన్నోళ్ళు పెద్దోళ్ళు అందరూ పరిగెత్తిపోతారు. కానీ 2 గంటల రాత్రి 3 గంటల రాత్రి ఎంత పొద్దున్నా కానీ నీళ్ళకి చాలా బాధ ఉంది. కానీ నీళ్ళు మాకు మాత్రం 7 గంట కూడా ఎక్కలేదు. నా నీళ్ళు చాలా తొందర ఉంది నీళ్ళకి మాత్రం. ಯಾರೇ ಬರ್ಲಿ ಓಟಿನ ಬಗ್ಗೆ ಕೇಳಕ್ಕೆ ಬಂದ್ರೆ ಆವಾಗ ಗುಣಪಾಠ ಏನು ಅಂತ ನಾವು ತೋರಿಸ್ತೀವಿ. ನಮ್ಮ ವೀರಭದ್ರನಲ್ಲಿ ನಾವು ಏನು ಅಂತ ನಿರೂಪಿಸ್ತೀವಿ ಎಲ್ಲ ಒಂದಾಗಿ. ಆಮೇಲೆ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ತರ ನಡ್ಕೋಬೇಕು, ನಮ್ಮ ಏರಿಯಾ ಬಗ್ಗೆ ನಮ್ಮ ಜನಗಳು ಎಲ್ಲ ಒಂದಾಗಿ ಗುಣಪಾಠ ಕಳಿಸ್ತೀವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ. ಇದು ಇದ್ರ ಬಗ್ಗೆ ನಮ್ಮ ML ಅವರು ಸಮೃದ್ಧಿ ಮುಲ್ಲಣ್ಣ, ಆಮೇಲೆ ಸತ್ತಣ್ಣ, MR ಮುಲ್ಲಣ್ಣ ಇವರೆಲ್ಲ ಸೇರಿ ನಮ್ಮ ಏರಿಯಾ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ನಾವು ಯಾವ್ದಕ್ಕೂ ಅವ್ರು ಬಂದಾಗ ಅವ್ರಿಗೇನು ನಾವು ತೊಂದರೆ ಮಾಡಿಲ್ಲ. ಯಾವ ಓಟು ಇದಕ್ಕೆ ಹೇಳಿದ್ರು ಅವ್ರಿಗೆ ಏನ್ ಬೇಕೋ ನಾವು ಸೌಲಭ್ಯ ಮಾಡಿದೀವಿ ನಮ್ಮ ಏರಿಯಾ ಕಡೆಯಿಂದ. ಆದ್ರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮುಳಬಾಗಿಲು ಟೌನ್ ಅಲ್ಲಿರೋ ವಾರ್ಡ್ಗೆಲ್ಲ ಮುಖ್ಯವಾಗಿ ನಮ್ಮ ವಾರ್ಡಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಕೊಡೋದು ಮುಳಬಾಗಿಲು ಟೌನ್ಗೆ ಆದ್ರೂ ನಮ್ಮ ವಾರ್ಡಲ್ಲಿ ಮಾತ್ರ ನೀರಿನ ಸಮಸ್ಯೆ ನಮ್ಗೆ 5-6 ವರ್ಷದಿಂದ ಇದೆ. ಓವರ್ ಟ್ಯಾಂಕ್ ಹಾಕೊಡ್ತೀವಿ, ನಿಮ್ಗೆ ಬೋರ್ವೆಲ್ ಹಾಕ್ಸ್ತೀವಿ ಅಂದ್ರೆ ಒಂದು ಸರಿಯಾಗಿ ನಡೆಸಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸ್ಬಿಡ್ರು. ಇವಾಗ ಮುಂದೆ ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸಿದ್ರು. ಅದಕ್ಕೆ ಅಟ್ಲೀಸ್ಟ್ ಒಂದು ಮೋಟ್ರು ಪಂಪು ಕೊಡಕ್ಕೆ ಹೇಳ್ತಿಲ್ಲ ಅವ್ರಿಗೆ ಮುನ್ಸಿಪಲ್ ಕಡೆಯಿಂದ. ಅದ್ರ ಬಗ್ಗೆ ನಮ್ಮ ಸಮೃದ್ಧಿ ಮುಂದಾನ ಕೌನ್ಸಿಲರ್ ಅವ್ರಿಗೆ ಹೇಳಿದ್ರು, ಅವ್ರು ತಲೆ ಕೆಡಿಸ್ಕೊಂತ ಇಲ್ಲ. ಅವ್ರು ಬಿಟ್ಬಿಡಿ, ಇನ್ನೇನ್ ಆಗೋಯ್ತು. ಅವ್ರು ಹೇಳ್ತಾರೆ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತಾರೆ. ಅವ್ರು ಬಿಟ್ಬಿಟ್ಟಿದಾರ. ಅವ್ರ ಬಗ್ಗೆ ನಾನು ಮನ್ಸು ಕೆಡ್ಸ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಯಾರೇ ಬರ್ಲಿ ನಮ್ಮ ವೀರಭದ್ರನಗರಕ್ಕೆ ನಾವೇನು ಅಂತ ತೋರಿಸ್ತೀವಿ ಮುಂದಿನ ಇದರಲ್ಲೇ. ಇಷ್ಟ ಬಗ್ಗೆ ಹೇಳ್ಬಿಟ್ಟು ನಮ್ಮ ಸಮುದ್ರ ಮನೆಯನ್ನ ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ, ನಮ್ಗೆ ನೀರೇ ಒಂದು ತೊಟ್ಟು ನೀರು ಬರ್ತಾ ಇಲ್ಲ ನಮ್ಗೆ. ಅದರಿಂದ ಸಮೃದ್ಧಿ ಮುಂದೆನ ಸತ್ಯಣ್ಣ ಅವರು MR ಮುಲ್ಲಣ್ಣ ಅವರು ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಇಷ್ಟು ಬೇಡ್ಕೊಳ್ತೇವೆ. ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯಣ್ಣ ಟೊಮಾಟೊ ಮಂಡಿ ಆಗಿರುವಂತಹ NRS ಸತ್ಯಣ್ಣನವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಏನು ಈ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಇದನ್ನ ಬಗೆಹರಿಸಬೇಕಾಗಿ, ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಮತ್ತೆ ಏನು ಇವತ್ತು ನಮ್ಮ ಮುನ್ಸಿಪಲ್ ಆಫೀಸು ಏನು ಇವತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸದಸ್ಯರು ಇರುವಂತಹ ರಾಜಣ್ಣ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ನೀರಿನ ಸಮಸ್ಯೆ ಇದ್ದು ವೀರಭದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ. ಅದರಿಂದ ನಮ್ಮ ಶಾಸಕರು ಇದನ್ನ ಗಮನಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಮ್ಮ ವೀರಭದ್ರ ನಗರಕ್ಕೆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ 2 ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 4 గంటలకి నీళ్ళు తొందరగా మాకే నీళ్ళు వస్తూ ఉండలేదు. మోటార్లు వేసుకుంటారు, ఉండే వాళ్ళు నీళ్ళు ఇస్తూ ఉండలేదు. వేసినా కూడా నీళ్ళు సౌకర్యం లేదు మాకే. ನಮ್ಮ ವೀರಭದ್ರನಗರ ವಾರ್ಡಕ್ಕೆ ನೀರಿನ ಸಮಸ್ಯೆ ಒಂದು ಸುಮಾರು 4-5 ವರ್ಷದಿಂದ ನೀರಿನ ಸಮಸ್ಯೆ ಇದೆ. ಈ ವಾರ್ಡನ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಮುನ್ಸಿಪಲ್ ಆಫೀಸಲ್ಲಿ 4-5 ಸಲ ಲೆಟರ್ ಕೊಟ್ಟಿದ್ದೀವಿ. ML ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಕೂಡ ಮುನ್ಸಿಪಲ್ ಕಡೆಯಿಂದ ಯಾರು ಇಡಿಸ್ಕೊಂಡಿಲ್ಲ ನೀರಿನ ಬಗ್ಗೆ. ಇವಾಗ ವಾರ್ಡು ಮೊದಲು ಬುಸಾಲ್ಕುಂಟೆ, ವೀರಭದ್ರನಗರ ವಾರ್ಡು ಎಲ್ಲ ಒಂದೇ ಇದ್ದಾಗ ನಮ್ಗೆ ಪಂಪರ್ಸ್ ನೀರು ಬರ್ತಾ ಇತ್ತು. ಒಂದು 5 ವರ್ಷದಿಂದ ಪಂಪರ್ಸ್ ನೀರು ಬರ್ತಾ ಇಲ್ಲ. ಇವಾಗ ಮಂಜುನಾಥ್ ಕಾಲೋನಿ ನಮ್ಮ ವೀರಭದ್ರನಗರ ವಾರ್ಡ್ ಒಂದೇ ಆಗಿರೋಕ್ಕೋಸ್ಕರ ಅಲ್ಲಿ ಇರೋ ಕೌನ್ಸಿಲರ್ ರಾಜಣ್ಣ ಅವರು
ಏನ್ ಹೇಳ್ತಾ ಅಂದ್ರೆ ನೀವು ಹೋಗಿ ಒಂದು ಲೆಟರ್ ಬರ್ಕೊಂಡ್ಬಂದು MLA ಕಡೆಯಿಂದ ಮುನ್ಸಿಪಲ್ ಆಫೀಸಲ್ಲಿ ಕೊಡಿ ಅಂತ ಹೇಳಿದ್ರು. ನಾವು 4-5 ಸಲ ಕೊಟ್ಟಿದ್ದೀವಿ, ಅವರು ಗಮನಕ್ಕೆ ತಗೊಂಡಿಲ್ಲ. ನೀರಿನ ಸಮಸ್ಯೆ ನಮ್ಮ ವಾರ್ಡಲ್ಲಿ ಜಾಸ್ತಿ ತೊಂದರೆ ಇದೆ. ಇದರ ಬಗ್ಗೆ ನಮ್ಮ MLA ಅವರು ಸಮೃದ್ಧಿ ಮಂಜಣ್ಣ ಅವರು ತಲೆ ಕೆಡಿಸ್ಕೊಂಡು ಇವಾಗ ನಮ್ಮ ವಾರ್ಡ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಬೇಡ್ಕೊಂತ ಇದ್ದೀನಿ. ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಯಾವಾಗ್ಲೂ ನೀರಿನ ಸಮಸ್ಯೆನೆ, ಅದ್ರ ಬಗ್ಗೆ ಯಾರು ಕೆಡಿಸ್ಕೊಂತ ಇಲ್ಲ. ನಮ್ಮ ಟ್ರಸ್ಟ್ ಕಡೆಯಿಂದ 4-5 ಸಲ ಲೆಟರ್ ಕೊಟ್ಟಿದ್ದೀವಿ. ಆಲ್ರೆಡಿ MLA ಅವರು ಕೂಡ ಸೈನ್ ಹಾಕಿದ್ದಾರೆ. ಮುನ್ಸಿಪಲ್ ಆಫೀಸಲ್ಲಿ ಹೋಗಿ 2 ಸಲ ಧರಣಿ ಮಾಡಿದ್ದೀವಿ. ಧರಣಿ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ಮೇಲೆ 3 ದಿನಕ್ಕೆಲ್ಲ ಬಂದು ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದಾರೆ. ನಮ್ಮ ಕಡೆಯಿಂದ ನಮ್ಮೂರಿನ ಕಡೆಯಿಂದ ನಮ್ಮ ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದ್ರು ಬೋರ್ವೆಲ್ ಮೋಟ್ರು ಪಂಪು ಮೋಟ್ರು ಕೊಡಕ್ ಕೂಡ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ MLA ಅವರು ಇವಾಗ ಸಮೃದ್ಧಿ ಮಂಜಣ್ಣ ಅವರು ಗಮನಕ್ಕೆ ತಗೊಂಡು ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಬೇಡ್ಕೊಂತ ಇದ್ದೀನಿ.